ನಮ್ಮೂರ್ ವೆದರಿಗೆ ಸಿಕ್ಕಾಪಟ್ಟೆ ಕೋಲ್ಡ್ ಆಗ್ಬಿಟ್ಟಿತ್ತು. 2-3 ದಿನ ಬಿಟ್ಟು ವಿಡಿಯೋ ಮಾಡೋಣ ಅನ್ಕೊಂಡಿದ್ದೆ. ಆದ್ರೆ ಸಾಕಷ್ಟು ಜನಕ್ಕೆ 2-3 ವಾರ ಆದ್ರೂ ವಿಡಿಯೋ ಬಿಟ್ಟಿಲ್ಲಲ್ಲ, ಇವ್ ಚಾಪ್ಟರ್ ಇಲ್ಲಿಗೆ ಮುಗೀತು ಅನ್ಕೋಬಿಟ್ಟಿದ್ರು. ಅವ್ರಿಗೆ ಏನ್ ಗೊತ್ತು, ಒಂದು ಹೊಸ ಪ್ರಯತ್ನಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ ಅಂತ. ನಾನಿವತ್ತು ನಿಮಗೆ ಯಾವುದೇ ರೀತಿಯ ಸ್ಕ್ರಿಪ್ಟೆಡ್ ಸ್ಟೋರಿನ ಹೇಳಕ್ ಬಂದಿಲ್ಲ. ನಾನು ಪ್ರತ್ಯಕ್ಷವಾಗಿ ನೋಡಿದ್ದ ಒಂದು ಪಾಳ್ ಬಿದ್ದಿರೋ ಶಿವನ ದೇವಸ್ಥಾನದ ಬಗ್ಗೆ ಎಕ್ಸ್ಪ್ಲೋರ್ ಮಾಡಕ್ ಬಂದಿದ್ದೆ. ಈ ದೇವಸ್ಥಾನ ನಮ್ಮೂರಲ್ಲಿರೋದು ಸಾಕಷ್ಟು ಜನ ಗೊತ್ತೇ ಇಲ್ಲ. ಈ ದೇವಸ್ಥಾನ ನಮ್ಮ ಚಿಕ್ಕಮಗಳೂರಿನ ಮಲೆನಹಳ್ಳಿ ತಾಲೂಕಿನ ಒಂದು ಚೌಡೇಶ್ವರಿ ದೇವಸ್ಥಾನ ಅಂತಿದೆ. ಸುಮಾರು 5-6 ಕಿಲೋಮೀಟರ್ ದೂರದಲ್ಲಿ ಒಂದು ತೋಟದಲ್ಲಿದೆ. ನಾನು ಎಕ್ಸ್ಪ್ಲೋರ್ ಮಾಡ್ತಿರೋ ದೇವಸ್ಥಾನ ಸುಮಾರು 500 ವರ್ಷಕ್ಕಿಂತ ಹಳೆಯದು. ಇದನ್ನ ನಾನು ಹೇಳ್ತಿಲ್ಲ, ಅಲ್ಲಿರೋ ಪ್ರತಿ ಒಂದು ಕಲ್ಲು ಕೂಡ ಹೇಳ್ತಿದ್ದೆ. ಈ ದೇವಸ್ಥಾನನ ನೋಡ್ಲೇಬೇಕು ಅನ್ಸಿ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಆ ದೇವಸ್ಥಾನದ ಹತ್ರ ಹೋಗ್ತೀವಿ. ಕೆಲವೊಮ್ಮೆ ಹೇಳ್ತಾರಲ್ಲ, ಹೋಗೋ ಪ್ಲೇಸಿಗಿಂತ ಹೋಗ್ತಿರೋ ರಸ್ತೆನೆ ತುಂಬಾ ಚೆನ್ನಾಗಿರುತ್ತೆ ಅಂತ. ಅದೇ ರೀತಿ ಫೀಲ್ ಆಗ್ತಿದೆ. ಈ ಪ್ರಕೃತಿ ಎಷ್ಟು ವಿಚಿತ್ರ ಅಲ್ಲ, ತನ್ನೊಳಗೆ ಅದೆಷ್ಟೋ ನಿಗೂಢತೆಯನ್ನು ಊತಾಕೊಂಡಿದೆ. ಈ ನಿಗೂಢತೆಯನ್ನು ಹುಡುಕ್ಬೇಕಂದ್ರೆ ನಾವು ಆ ಪ್ರಕೃತಿ ಒಳಗೆ ವಿಲೀನವಾಗ್ಬೇಕು. ಪ್ರತಿಯೊಂದು ದೇವಸ್ಥಾನಕ್ಕೂ ತನ್ನದೇ ಆದ ಒಂದು ವೈಶಿಷ್ಟ್ಯತೆ ಇರುತ್ತೆ. ಅದೇ ರೀತಿ ಈ ದೇವಸ್ಥಾನಕ್ಕೂ ಕೂಡ ಅದರ ವೈಶಿಷ್ಟ್ಯತೆ ಇದೆ. ನನ್ನ ಪುರಾತನ ದೇವಾಲಯದ ಹುಡುಕಾಟದಲ್ಲಿ ಇದು ನನ್ನ ಮೊದಲನೇ ಪ್ರಯತ್ನ. ಪ್ರತಿಯೊಂದು ಸ್ಥಳದಲ್ಲಿ ಆ ಸ್ಥಳಕ್ಕೆ ಸಂಬಂಧಿಸಿದಂತೆ ಆ ಸ್ಥಳವನ್ನು ರಕ್ಷಣೆ ಮಾಡುವ ಕ್ಷೇತ್ರ ಪಾಲಕರು ಇರ್ತಾರೆ. ಇದೀಗ ನೀವು ನೋಡ್ತಿರೋದು ಅವರ ದೇವಸ್ಥಾನ. ಬೆಟ್ಟದ ಇಷ್ಟು ಎತ್ತರದಲ್ಲಿ ಒಂದು ಕಲ್ಯಾಣಿ ಕೂಡ ಇದೆ. 60 ಅಡಿ ಉದ್ದ, 60 ಅಡಿ ಅಗಲ ಇದೆ. ಈ ತರ ಕ್ರಿಸ್ಟಲ್ ಕ್ಲಿಯರ್ ವಾಟರ್ ಬಹುಶಃ ನಮ್ಮ ಮನೆಗಳಿಗೂ ಬರಲ್ಲ ಅನ್ಸುತ್ತೆ. ಎಕ್ಸಾಕ್ಟ್ ಈ ಕಲ್ಯಾಣಿ ಎದುರುಗಡೆನೆ ಇರೋದು ನಮ್ಮ ಚಿಕ್ಕಮಗಳೂರಿನ ಮುತ್ತಿನಪುರದ ಬ್ರಹ್ಮಲಿಂಗೇಶ್ವರ. ಈ ದೇವಸ್ಥಾನಕ್ಕೆ ಬ್ರಹ್ಮಲಿಂಗೇಶ್ವರ ಅಂತ ಯಾಕೆ ಕರೀತಾರೆ ಗೊತ್ತಾ? ಎಲ್ಲಾ ಶಿವನ ದೇವಸ್ಥಾನಗಳಲ್ಲಿ ನಂದಿ ಇದ್ರೆ ಈ ದೇವಸ್ಥಾನದಲ್ಲಿ ಬ್ರಹ್ಮನ ವಿಗ್ರಹ ಇದೆ. ಇದರಿಂದಾಗಿ ಈ ದೇವಸ್ಥಾನವನ್ನು ಬ್ರಹ್ಮಲಿಂಗೇಶ್ವರ ಅಂತ ಕೂಡ ಕರೀತಾರೆ. ನಾನು ಮುಂಚೆನೆ ಹೇಳಿದ್ನಲ್ಲ, ಪ್ರಕೃತಿ ಒಂಥರ ವಿಚಿತ್ರ, ತನ್ನೊಳಗೆ ಎಷ್ಟೋ ನಿಗೂಢತೆಯನ್ನು ಊತಾಕೊಂಡಿರುತ್ತೆ. ಯಾಕಂದ್ರೆ ಸುತ್ತ ಕಾಡಲ್ಲ, ಎಂತ ಕೂಡ ಕಾಣೋದಿಲ್ಲ. ಅಲ್ಲಿ ಸುತ್ತಮುತ್ತ ಕಣ್ಣು ಹಾಯಿಸಿದಾಗ ನನ್ನ ಕಣ್ಣಿಗೆ ಕಾಣಿಸಿದ್ದೆ ಈ ವಿಗ್ರಹಗಳು. ಈ ವಿಗ್ರಹಗಳ ಕೆತ್ತನೆ ಶೈಲಿ ನೋಡಿದ್ರೆ ನಿಮ್ಗೂ ಕೂಡ ಅನ್ಸುತ್ತೆ ಅಲ್ಲ, ಇದು ಇವತ್ತು ನಿನ್ನೆ ಮೊನ್ನೆ ಕೆತ್ತಿರೋದಲ್ಲ, ಇದು ಸಾಕಷ್ಟು ಪುರಾತನವಾದ್ದು ಅಂತ. ನಾನು ಈ ದೇವಸ್ಥಾನದ ಹತ್ರ ಹೋದಾಗ ಸಿಕ್ಕಾಪಟ್ಟೆ ಮಳೆ ಇತ್ತು. ಅದ್ರಿಂದಾನೇ ಏನು ಈ ದೇವಸ್ಥಾನದ ಬಗ್ಗೆ ವಿಡಿಯೋ ಮಾಡಕ್ಕೆ ತುಂಬಾನೇ ಕುತೂಹಲ ಆಗ್ತಿತ್ತು. ಈ ದೇವಸ್ಥಾನದ ಆರ್ಕಿಟೆಕ್ಚರ್ ನೋಡಿದ್ರೆ ಮೇ ಬಿ ಇದು ಹೊಯ್ಸಳರು ಅಥವಾ ಚೋಳರು ಕಟ್ಟಿಸಿರಬಹುದು. ಮಳೆ ಹೆಚ್ಚಿನ ಕಾರಣದಿಂದಾಗಿ ಈ ದೇವಸ್ಥಾನ ಸಂಪೂರ್ಣವಾಗಿ ಶಿಥಿಲಗೊಂಡಿದೆ. ಎಲ್ಲಾ ದೇವಸ್ಥಾನಗಳಲ್ಲಿ ವಿಗ್ರಹಗಳಿಗೆ ಅಭಿಷೇಕ ಮಾಡಿದ್ಮೇಲೆ ನೀರು ಹರಿಯೋ ಜಾಗ ಇರುತ್ತಲ್ಲ, ನೀವು ಅದನ್ನ ಇಲ್ಲೂ ಕೂಡ ನೋಡಬಹುದು. ದೇವಸ್ಥಾನದ ಸುತ್ತ ಒಂದು ಕಾಂಪೌಂಡ್ ಕೂಡ ಇದೆ. ನಮ್ಮ ಚಿಕ್ಕಮಗಳೂರಿನಲ್ಲಿ ಇಂಥ ಪುರಾತನವಾದ ದೇವಸ್ಥಾನ ಇದೆ ಅಂತ ನಾನು ಕೂಡ ನಂಬಿರ್ಲಿಲ್ಲ. ಈ ಪ್ರದೇಶಕ್ಕೆ ಬಂದ್ಮೇಲೆ ಸತ್ಯದ ಅರಿವಾಗಿದೆ. ನಾನು ಹೋದಾಗ ಆ ದೇವಸ್ಥಾನದ ಹತ್ರ ಸಿಕ್ಕಾಪಟ್ಟೆ ಮಳೆ ಇತ್ತು. ಆ ಸ್ಥಳ ಎಷ್ಟು ಸುಂದರವಾಗಿತ್ತು ಅಂದ್ರೆ ಇದರಿಂದ ಮುಂದೆ ಏನು ಕೂಡ ಮಾತಾಡೋಕೆ ಪದಗಳೇ ಬರ್ತಿರ್ಲಿಲ್ಲ. ಈ ಪ್ರಕೃತಿಯ ಸೌಂದರ್ಯದಲ್ಲೇ ಮುಳುಗೋಗ್ಬಿಟ್ಟೆ. ಆದ್ರೂ ಆಚೆ ಎಷ್ಟೋ ತನಕ ನೋಡಿ ಖುಷಿ ಪಡ್ಲಿ ಅಂತ ದೇವಸ್ಥಾನದ ಒಳಗಡೆ ಏನಿದೆ ಅಂತ ಕುತೂಹಲದಿಂದ ಧೈರ್ಯ ಮಾಡಿ ಒಳಗೆ ಹೋಗಿ ಬಿಟ್ಟೆ. ಬನ್ನಿ ದೇವಸ್ಥಾನ ಒಳಗೆ ಹೋಗೋಣ. ಆ ಒಳಗೆ ಈ ದೇವಸ್ಥಾನ ಯಾವ ಪರಿಸ್ಥಿತಿಲಿದೆ ಅಂತ ನೋಡೋಣ. ನಾವು ದೇವಸ್ಥಾನ ಒಳಗೆ ಹೋದಾಗ ನಮಗೆ ಮೊದಲು ಸ್ವಾಗತ ಮಾಡಿದ್ದೆ ಅಲ್ಲಿನ ಬಾವುಲಿಗಳು. ನಮ್ಮ ಸ್ವಾಗತಕ್ಕೆ ಅಲ್ಲಿನ ಬಾವುಲಿಗಳೆಲ್ಲ ಚೀರಾಡ್ತಿದ್ರು. ಇಂತಹ ನಿಗೂಢ ಮತ್ತು ನಿರ್ಜನ ಶಿವನ ದೇವಸ್ಥಾನ ಈ ವಿಡಿಯೋ ನೋಡ್ತಿರೋ ಎಷ್ಟೋ ಜನಕ್ಕೆ ಗೊತ್ತೇ ಇರಲ್ಲ. ಈ ಸ್ಥಳದಲ್ಲಿ ಏನೋ ಒಂದು ಡಿವೈನ್ ಎನರ್ಜಿ ಇದೆ ಅಂತ ಫೀಲ್ ಆಗ್ತಿತ್ತು. ಆ ಎನರ್ಜಿನ ಫೀಲ್ ಮಾಡಬೇಕು. ನಾನು ತುಂಬಾ ರಿಸರ್ಚ್ ಮಾಡಿ ಈ ದೇವಸ್ಥಾನದ ಬಗ್ಗೆ ಸ್ವಲ್ಪ ಮಾಹಿತಿನ ಕಲೆ ಹಾಕಿದೀನಿ. ಇನ್ನ ಮುಂದಿನ ವಿಡಿಯೋದಲ್ಲಿ ಇದ್ರ ಬಗ್ಗೆ ತುಂಬಾ ಎಕ್ಸ್ಪ್ಲೇನ್ ಮಾಡೋದಿದೆ. ಈ ದೇವಸ್ಥಾನದ ಈ ಸ್ಥಿತಿಗೆ ಕಾರಣ ಮತ್ತು ಈ ಸ್ಥಳದ ಇತಿಹಾಸದ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಈ ದೇವಸ್ಥಾನದಲ್ಲಿ ಇರುವ ಕಲ್ಲನ್ನೆಲ್ಲ ನೋಡ್ತಾ ಇದ್ರೆ ಇದರ ಇತಿಹಾಸ ತಿಳ್ಕೋಬಹುದಾ ಅಂತ ನನಗೆ ನಾನೇ ಪ್ರಶ್ನೆ ಮಾಡ್ಕೊಂತಾ ಇದ್ದೆ. ಇಲ್ಲಿನ ಪ್ರತಿಯೊಂದು ಕಲ್ಲು ಕೂಡ ಇಲ್ಲಿ ನಡೆದ ಘಟನೆಗೆ ಸಾಕ್ಷಿಯಾಗಿದೆ. ಈ ದೇವಸ್ಥಾನದಲ್ಲಿ ಸೋರುತ್ತಿರುವ ಹಳೆ ಕಲ್ಲಿನ ಕಿಟಕಿಗಳು. ನಾನು ಮತ್ತು ನನ್ನ ಸ್ನೇಹಿತ ಇನ್ನ ಧೈರ್ಯ ಮಾಡಿ ಈ ಗರ್ಭಗುಡಿ ಒಳಗೆ ಬರ್ತೀವಿ. ಗರ್ಭಗುಡಿ ಒಳಗೆ ಬಾವುಲಿಗಳು ಇನ್ನ ಹೆಚ್ಚಾಗಿದ್ದುವು. ಆ ಗರ್ಭಗುಡಿ ಒಳಗಿದ್ದ ಸೀಲಿಂಗ್ ನ ನೋಡುತ್ತಾ ಗರ್ಭಗುಡಿಯ ಬಾಗಿಲ ಹತ್ರ ಕಣ್ಣ ಹಾಕ್ತಿವಿ. ಆ ಬಾಗಿಲಿನ ಕೆತ್ತನೆಗಳನ್ನೆಲ್ಲ ನೋಡುತ್ತಾ ಮುಂದೆ ಈ ಕೆತ್ತನೆಗಳನ್ನೆಲ್ಲ ಯಾವುದರಿಂದ ಮಾಡಿರ್ಬೋದು ಅಂತ ಯೋಚನೆ ಮಾಡುತ್ತಾ ಇದ್ದೆ. ಇದೀಗ ನೀವು ನೋಡುತ್ತಿರುವುದೇ ಮುತ್ತಿನಪುರದ ಬ್ರಹ್ಮಲಿಂಗೇಶ್ವರ. ಇದೇ ಶಿವಲಿಂಗ. ಇದನ್ನ ನೋಡಿ ನಿಮಗೆ ಏನ್ ಅನ್ನಿಸ್ತಿದ್ಯೋ
ಅದೇ ರೀತಿ ನನಗೂ ಅನಿಸ್ತಿತ್ತು. ನೀವು ನೋಡ್ತಾ ಇರೋ ರೀತಿನೇ ಶಿವಲಿಂಗದ ಮೇಲೆ ಸಿಮೆಂಟ್ ಚೀಲಗಳನ್ನು ಮುಚ್ಚಿದ್ದಾರೆ. ಗರ್ಭಗುಡಿಯ ಎಲ್ಲಾ ಮೂಲೆಗಳಲ್ಲೂ ನೀರು ಸೋರ್ತಾ ಇದೆ. ಇಷ್ಟೊಂದು ಪ್ರಾಚೀನವಾದ ಶಿವನ ದೇವಸ್ಥಾನ ಎಲ್ಲರಿಗೂ ಅರಿಯದ ರೀತಿಯಲ್ಲಿ ಕಣ್ಮರೆಯಾಗಿದೆ. ದೇವಸ್ಥಾನದ ಈ ಕಂಬಗಳನ್ನು ನೋಡಿದರೆ ಬೇಲೂರು ದೇವಸ್ಥಾನದಲ್ಲಿ ಇರುವ ಕಂಬಗಳ ರೀತಿಯಲ್ಲೇ ಇದೆ. ಈ ಕಂಬಗಳ ಮೇಲಿನ ಕೆತ್ತನೆಗಳೆಲ್ಲ ಭಿನ್ನವಾಗಿದೆ. ಇದೀಗ ಜಾಗ ನೋಡ್ತಿದ್ದೀರಲ್ಲ, ಇಲ್ಲಿ ಮುಂಚೆ ಬ್ರಹ್ಮನ ವಿಗ್ರಹ ಇತ್ತಂತೆ. ನಿಧಿಗೋಸ್ಕರ ಅಲ್ಲಿನ ಲೋಕಲ್ ಜನರು ಆ ಬ್ರಹ್ಮನ ವಿಗ್ರಹವನ್ನೇ ಕಿತ್ತಾಕ್ಬಿಟ್ಟಿದ್ದಾರೆ. ಈ ಮುತ್ತಿನಪುರದ ಬ್ರಹ್ಮಲಿಂಗೇಶ್ವರ ದೇವಸ್ಥಾನದ ಈ ಸ್ಥಿತಿಗೆ ಕಾರಣ ಮತ್ತು ಇತಿಹಾಸವನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ನಿಮ್ಮೂರುಗಳಲ್ಲೂ ಈ ತರ ಸುಮಾರು ದೇವಸ್ಥಾನಗಳು ಪಾಳು ಬಿದ್ದಿರುತ್ತೆ. ಅದ್ರ ಬಗ್ಗೆ ನಿಮ್ಗೂ ಇತಿಹಾಸ ತಿಳ್ಕೊಬೇಕಂದ್ರೆ ಕೆಳಗೆ DM ಮಾಡಿ.